ಅನಾಥಾಶ್ರಮಕ್ಕೂ ತಟ್ಟಿದೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ. ಬೆಂಗಳೂರಿನ ದೊಡ್ಡಬಸ್ತಿಯಲ್ಲಿರುವಂತಹ ಆರೈಕೆ ಆಶ್ರಮ ಇದು. ಈ ಆಶ್ರಮದಲ್ಲಿ 80ಕ್ಕೂ ಹೆಚ್ಚು ನಿರಾಶ್ರಿತರಿದ್ದಾರೆ. ಅವರುಗಳಿಗೆ ಸಮಸ್ಯೆ ಆಗ್ತಾ ಇದೆ. ಊಟ, ತಿಂಡಿ, ಬಿಸಿ ನೀರಿಲ್ಲದೆ ಹಿರಿಯ ಜೀವಗಳು ಪರದಾಡ್ತಾ ಇವೆ. ಸಿಲಿಂಡರ್ ಇಲ್ಲದೆ ರಸ್ತೆಯಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡಲಾಗ್ತಾ ಇದೆ. ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ. ಇದು ಆರೈಕೆ ಆಶ್ರಮ. 80ಕ್ಕೂ ಹೆಚ್ಚು ಜನ ಇದ್ದಾರೆ ಇಲ್ಲಿ ನಿರಾಶ್ರಿತರು. ಅವರುಗಳಿಗೆ ಪ್ರತಿನಿತ್ಯ ಊಟ ತಿಂಡಿ ಮಾಡಿಕೊಡೋದೇ ದೊಡ್ಡ ಸವಾಲಾಗ್ಬಿಟ್ಟಿದೆ. ಜೊತೆಗೆ ಬಿಸಿ ನೀರು ಏನೂ ಸಿಗದೇನೆ ಹಿರಿಯ ಜೀವಗಳು, ವೃದ್ಧರಿದ್ದಾರೆ, ಪರದಾಡ್ತಾ ಇದ್ದಾರೆ. ಸಿಲಿಂಡರ್ ಸಿಗ್ತಾ ಇಲ್ಲ, ಹಾಗಾಗಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡಲಾಗ್ತಾ ಇದೆ. ಪ್ರತಿನಿಧಿ ಕಿರಣ್ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ, ಬನ್ನಿ ನೋಡೋಣ. ಅನಾಥಾಶ್ರಮಗಳಿಗೂ ಕೂಡ ಗ್ಯಾಸ್ ಸಮಸ್ಯೆ ಈಗಾಗಲೇ ಕೂಡ ಆರಂಭ ಆಗಿರುವಂಥದ್ದು. ಸದ್ಯ ನಾನೀಗ ಚಿಕ್ಕಬಸ್ತಿಯಲ್ಲಿರುವಂತಹ ಆರೈಕೆ ನಿರಾಶ್ರಿತ ಕೇಂದ್ರದ ಮುಂಭಾಗದಲ್ಲಿದ್ದೀನಿ. ನಾನು ಕೂಡ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಚಿಕ್ಕಬಸ್ತಿಯಲ್ಲಿರುವಂತಹ ಆರೈಕೆ ನಿರಾಶ್ರಿತರ ಆಶ್ರಮ ಇದು. ಇದರಲ್ಲಿ 80ಕ್ಕೂ ಹೆಚ್ಚು ಹಿರಿಯ ಜೀವಗಳು ವಾಸವಾಗಿರುವಂಥದ್ದು. ಅವ್ರನ್ನ ರಂಜಿತ್ ಅನ್ನುವಂಥವ್ರು ಕರೆದುಕೊಂಡು ಬಂದು ಇಲ್ಲಿ ಉಚಿತವಾಗಿ ಊಟ, ತಿಂಡಿ, ವಸತಿ ಎಲ್ಲವನ್ನು ಕೂಡ ನೀಡ್ಲಿಕ್ಕೆ ಮುಂದಾಗಿದ್ದಾರೆ. ನಾನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಜನ ಹಿರಿಯ ಜೀವಗಳು ಕೂಡ ಈ ಒಂದು ಆರೈಕೆ ನಿರಾಶ್ರಿತರ ಆಶ್ರಮದಲ್ಲಿರುವಂಥದ್ದು. ಪ್ರತಿದಿನ ಕೂಡ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಅಂತೇಳಿ 3 ಹೊತ್ತು ಕೂಡ ಇವರಿಗೆ ತಿಂಡಿ, ಊಟ ಎಲ್ಲವನ್ನು ಕೂಡ ಮಾಡಬೇಕಾಗತ್ತೆ. ಆದರೆ ಈಗ ಗ್ಯಾಸ್ ಸಿಲಿಂಡರ್ಗಳ ಸಮಸ್ಯೆ ಆರಂಭ ಆಗಿರೋದ್ರಿಂದ ಇವ್ರಿಗೊಂದಷ್ಟು ಊಟ, ತಿಂಡಿ, ಉಪಚಾರ ಮಾಡಲಿಕ್ಕೆ ಕಷ್ಟ ಉಂಟಾಗ್ತಿರುವಂಥದ್ದು. ಪ್ರತಿ ವಾರ 2ಕ್ಕೂ ಹೆಚ್ಚು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಬೇಕಾಗ್ತಿತ್ತು. ಆದರೆ ಈಗ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಿದೆ ಅಂತೇಳಿ ನಾನು ಕೂಡ ತೋರಿಸ್ತಾ ಇದ್ದೀನಿ. ಒಂದು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಖಾಲಿ ಆಗಿರುವಂಥದ್ದು. ಗ್ಯಾಸ್ ಏಜೆನ್ಸಿಯವರಿಗೆ ಫೋನ್ ಮಾಡಿದ್ರೆ ಗ್ಯಾಸ್ ಏಜೆನ್ಸಿಯವರು ಕಾಲ್ ಪಿಕ್ ಮಾಡ್ತಾ ಇಲ್ವಂತೆ. ಕಾರಣ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳಿಲ್ಲ ಅಂತೇಳಿ. ಒಳಗಡೆ ಅಡುಗೆ ಮಾಡೋಣ ಅಂತ ಹೇಳಿದ್ರೆ ಒಳಗಡೆ ವ್ಯವಸ್ಥೆ ಇಲ್ಲ. ಹಾಗಾಗಿ ರಸ್ತೆಯಲ್ಲೇ ಈಗ ಅಡುಗೆಯನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ನಾನು ಕೂಡ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ಆರೈಕೆ ನಿರಾಶ್ರಿತರ ಆಶ್ರಮ ಏನಿದೆ ಅದರ ಪಕ್ಕದಲ್ಲಿ ಒಂದು ರಸ್ತೆ ಇರುವಂಥದ್ದು. ಆ ಒಂದು ರಸ್ತೆಯಲ್ಲಿ ಈಗ ಅಡುಗೆ ಮಾಡ್ಲಿಕ್ಕೆ ಮುಂದಾಗಿದೆ. ಅಂದರೆ ಸೌದೆ ಒಲೆಯ ಮೊರೆ ಹೋಗಿರುವಂಥದ್ದು. ಅಂದರೆ ಪ್ರತಿ ವಾರವೂ ಕೂಡ 2 ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೇಕಾಗ್ತಿತ್ತು. ಆದರೆ ಈಗ ಇಲ್ಲಿ ಅದರ ಅಭಾವ ಉಂಟಾಗಿರುವಂಥ ಹಿನ್ನೆಲೆಯಲ್ಲಿ ಸೌದೆ ಒಲೆಯಲ್ಲಿ ಅಡುಗೆಯನ್ನು ಮಾಡಿ ನಿರಾಶ್ರಿತರಿಗೆ ಉಣಬಡಿಸಲಿಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಈ ಬಗೆಗೆ ಮಾತಾಡಲಿಕ್ಕೆ ನನ್ನ ಜೊತೆಯಲ್ಲಿ ರಂಜಿತ್ ಶೆಟ್ಟಿ ಕೂಡ ಇದ್ದಾರೆ, ಆರೈಕೆ ನಿರಾಶ್ರಿತರ ಆಶ್ರಮದವರು. ನಾನು ಅವ್ರನ್ನೇ ಮಾತಾಡ್ತೀನಿ. ಈಗ ಪ್ರತಿ ವಾರವೂ ಕೂಡ ತಮಗೆ ಎಷ್ಟು ಸಿಲಿಂಡರ್ಗಳು ಬೇಕಾಗ್ತಿತ್ತು, ಈಗ ಏನು ವ್ಯವಸ್ಥೆ ಮಾಡ್ಕೊಳ್ತಿದ್ದೀರಾ? ಖಂಡಿತ ಸರ್. ಏನಂತ ಹೇಳಿದ್ರೆ ಇದು ಆಲ್ ಆಫ್ ಸಡನ್ ಆಗಿರುವಂಥದ್ದು. ಇವತ್ತು ನಮ್ಮ ಆಶ್ರಮಕ್ಕಾಗಿರೋದು, ಬೇರೆ ಆಶ್ರಮಗಳಾಗಿರೋದು, ಎಲ್ಲ ಹೋಟೆಲ್ಗಳಲ್ಲೂ ಈ ಸಮಸ್ಯೆ ಆಗ್ತಾ ಇದೆ. ಏನಂತ ಹೇಳಿದ್ರೆ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ನಮಗೆ ಈ ಥರ ಒಂದು ಆಗುತ್ತಂತ ಗೊತ್ತೇ ಇರಲಿಲ್ಲ. ಆ ಥರ ಒಂದು ಗೊತ್ತಿದ್ದಿದ್ರೆ ಒಂದು 2-3 ಸ್ಟಾಕ್ನ ಇಟ್ಕೋಬೋದಿತ್ತು. ನಮ್ಮ ಆಶ್ರಮಕ್ಕೆ ವಾರಕ್ಕೆ 2 ಗ್ಯಾಸ್ ಬೇಕಾಗುತ್ತೆ. ನೀವು ನೋಡ್ತಿರ್ಬೋದು, ನಮ್ಮ ಆಶ್ರಮದಲ್ಲಿ ಸರಿಸುಮಾರು ಒಂದು 80ಕ್ಕೂ ಹೆಚ್ಚು ಜನ ಇದ್ದಾರೆ. ಡೈಲಿ 3 ಟೈಮ್ ಅಡುಗೆ ಮಾಡಬೇಕಾಗುತ್ತೆ. ತುಂಬ ಎಲ್ಲ ವಯಸ್ಸಾಗಿರೋರು ಇದ್ದಾರೆ, ಅವರಿಗೆ ಬಿಸಿನೀರು ಕಾಯಿಸ್ಕೊಡ್ಬೇಕಾಗುತ್ತೆ. ಅದು ವಾರಕ್ಕೆ 2 ಗ್ಯಾಸ್ ಬೇಕಾಗುತ್ತೆ. ದಿನಕ್ಕೆ ನೀವು ಅನ್ಕೋಬಹುದು, ಇವಾಗ 80 ಜನ ಅಂತ ಹೇಳಿದ್ರೆ 3 ಟೈಮ್ ಊಟ ಅಂತ ಹೇಳಿದ್ರೆ ದಿನಕ್ಕೆ ಒಂದು ಸ್ಮಾಲ್ ಫಂಕ್ಷನ್ ಮಾಡಿದಷ್ಟು. ಅದರಿಂದ ಇವಾಗ ಸದ್ಯಕ್ಕೆ ಈ ಥರ ಆಗಿರೋದ್ರಿಂದ ತುಂಬ ಸಮಸ್ಯೆ ಆಗ್ತಿದೆ. ನಮ್ಮ ಆಶ್ರಮದ ಒಳಗಡೆ ಒಂದು ಸೌದೆ ಒಲೆ ಮಾಡೋಣ ಅಂತ ಹೇಳಿದ್ರು ಜಾಗ ಇಲ್ಲ. ನೀವು ನೋಡ್ತಾ ಇರ್ಬೋದು, ಇವಾಗ ರೋಡಲ್ಲೇ ಒಂದು ಗ್ಯಾಸ್ ಇದು ಸೌದೆ ಒಲೆನ ಮಾಡ್ಕೊಂಡಿದೀವಿ. ಇವಾಗ ಅರ್ಜೆಂಟಿಗೆ ಇಲ್ಲಿ ಗ್ಯಾಸ್ ಏಜೆನ್ಸಿ ಅವರಿಗೆ ಫೋನ್ ಮಾಡಿ ಗ್ಯಾಸ್ ಸಿಲಿಂಡರ್ಗಳು ಬೇಕು ಅಂತ ಕರೆ ಮಾಡಿದ್ರೆ ಏನು ಹೇಳ್ತಿದ್ದಾರೆ ಅವರು ಅಂತ. ಇವಾಗ ಆಕ್ಚುಲಿ ನಮಗೆ ರೆಗ್ಯುಲರ್ಲಿ ಒಬ್ರು ಹಾಕ್ತಾ ಇದ್ರು ಸಿಲಿಂಡರ್, ಅವ್ರ ಹತ್ರ ತಗೊಂತಿದ್ವಿ. ಇವಾಗ ಕಾಲ್ ಮಾಡಿದ್ರೆ ಕಾಲೇ ರಿಸೀವ್ ಮಾಡ್ತಾ ಇಲ್ಲ. ಅವ್ರಂತಲ್ಲ, ಫಸ್ಟ್ ಆಗ್ತಾ ಇದ್ರು, ಅವರಿಗೂ ಕಾಲ್ ಮಾಡಿದ್ವಿ. ತುಂಬಾ ಜನ ಕಾಲ್ ಮಾಡ್ತಾ ಇದೀವಿ, ಯಾರು ಕೂಡ ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಅಂದ್ರೆ ಕಾಲೇ ರಿಸೀವ್ ಮಾಡ್ತಾ ಇಲ್ಲ. ತುಂಬಾ ಜನ ವಿಚಾರಿಸ್ತಾ ಇದೀವಿ, ಎಲ್ಲರೂ ಗ್ಯಾಸ್ ಸಿಲಿಂಡರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ರೋಡಲ್ಲಿ ಅಡುಗೆ ಮಾಡ್ಕೊಂಡಿದೀವಿ. ಇದು ಆಕ್ಚುಲಿ ಪಬ್ಲಿಕ್ ಪ್ರಾಪರ್ಟಿ. ಇಲ್ಲೂ ಸಮಸ್ಯೆ ಆಗುತ್ತೋ ಗೊತ್ತಿಲ್ಲ. ನಮಗೆ ಸಡನ್ ಆಗಿ ಊಟ ಕೊಡ್ಲೇಬೇಕು ಅವ್ರಿಗೆ. ಏನಂತ ಹೇಳಿದ್ರೆ ಇವತ್ತು ಹೋಟ್ಲಲ್ಲಿ ಗ್ಯಾಸ್ ಇಲ್ಲ ಅಂತ ಹೇಳಿದ್ರೆ ಅವ್ರ ಹೋಟ್ಲನ್ನ ಕ್ಲೋಸ್ ಮಾಡ್ಬೋದು, ಬಂದ್ ಮಾಡ್ಬೋದು, ಇಲ್ಲ ಮೆನುನ ಚೇಂಜ್ ಮಾಡ್ಬೋದು, ಇಲ್ಲ ಸ್ವಲ್ಪನ ಅಡುಗೆ ಮಾಡಿ ಅರ್ಧ ದಿನ ಓಪನ್ ಮಾಡ್ಬೋದು. ಬಟ್ ಇಲ್ಲಿ ಆಶ್ರಮದಲ್ಲಿ ಸರಿಸುಮಾರು 80 ಜನ ಇದ್ದಾರೆ. ಸುಮಾರು 3 ಟೈಮ್ ಅಡುಗೆ ಮಾಡಬೇಕಾಗುತ್ತೆ. ಅದರಿಂದ ಅಲ್ಲಿ ಅಡುಗೆ ಮಾಡಿ ಅವ್ರಿಗೆ ಸರ್ವ್ ಮಾಡಲೇಬೇಕು. ಎಲ್ಲ ವಯಸ್ಸಾಗಿರೋರು, BP, ಶುಗರ್ ಎಲ್ಲ ಟ್ಯಾಬ್ಲೆಟ್ ತಗೊಂತಾರೆ. ಅವರಿಗೆ ಮೆಡಿಸಿನ್ ತಗೋಬೇಕು ಅಂತ ಇದ್ರೆ ಊಟ ಮಾಡಲೇಬೇಕು. ಅವ್ರಿಗೆ ಅಡುಗೆ ಮಾಡಿ ಕೊಡಲೇಬೇಕು. ಅದಕ್ಕೋಸ್ಕರ ರೋಡಲ್ಲೇ ಕಿಚನ್ ಮಾಡ್ಕೊಂಡಿದೀವಿ. ರೋಡಲ್ಲೇ ಸೌದೆ ಒಲೆನ ಮಾಡ್ಕೊಂಡು ಅವ್ರಿಗೆ ಅಡುಗೆ ಮಾಡಿ ಸರ್ವ್ ಮಾಡ್ತಾ ಇದೀವಿ. ಅಂದ್ರೆ ಇವಿಷ್ಟು ಕೂಡ ಆರೈಕೆ ನಿರಾಶ್ರಿತರ ಆಶ್ರಮದ ರಂಜಿತ್ ಶೆಟ್ಟಿ ಅವರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.